ಬರ್ಡೇ. ಹ್ಯಾಪಿ ಬರ್ಡೇ ಹೇಳೋಕ್ಕೆ ಈ ರೇಂಜಿಗೆ ಬಿಡಪ್ಪು. ನಗ್ನಗ್ತಾ ಇರಿ, ಜಾಸ್ತಿ ಎಲ್ಲ ಮಾತಾಡಬೇಡಿ ಸ್ವಲ್ಪ ಈ ವರ್ಷ. ಆಮೇಲೆ ಆಮೇಲೆ ಇನ್ನೇನು ಹೇಳಿ, ಸುಮ್ಮನೆ ಇರಬೇಕು. ಆಮೇಲೆ ಖುಷಿಯಾಗಿ, ಜಾಸ್ತಿ ಮಾತಾಡ್ದಂಗೆ, ಮುಖ ಊದಿಸ್ಕೊಂಡಂಗೆ ಸುಮ್ಮನೆ ಇರಬೇಕು. ನಾನು ಯಾವಾಗ ಮುಖ ಊದಿಸ್ಕೊತೀನಿ? ಈ ಮುಖ ಊದಿಸ್ಕೊಳ್ಳೋ ಮುಖನ 3 ಹೊತ್ತು ಊದಿಸ್ಕೋತೀರ ನೀವು? 3 ಹೊತ್ತು ನಗ್ತಾ ಇರೋ ಮುಖ ನನಗೆ ಹೋಗ್ಬಿಟ್ಟು ಮುಖ ಊದಿಸ್ಕೊತೀನಿ ಅಂತೀಯ. ಎಸ್. ಆಮೇಲೆ ಆಮೇಲೆ ಏನಿಲ್ಲ, ಮಲ್ಕೊಳ್ಳಿ, ಬೆಳಗ್ಗೆ ವಿಶ್ ಮಾಡ್ತೀನಿ. ಮತ್ತೆ ನಾನು ಹುಟ್ಟಿದ್ದು ಬೆಳಗ್ಗೆ 6 ಗಂಟೆಗೆ. ನೋ ಇಲ್ಲ, ಎಲ್ಲರೂ ಸೂರ್ಯ ಉದಯ ಆಗಬೇಕಾದ್ರೆ ಹುಟ್ಟಿರೋದು, ಆಯಿತಾ? ಮತ್ತೆ ಏನಿಲ್ಲಪ್ಪ. ಸರಿ, ಆಯಿತು. ಆಯಿತಾ ನಿಂದು? ಇನ್ನೊಂದು ಸ್ವಲ್ಪ ಇದೆ. ಆಯ್ತು, ಥ್ಯಾಂಕ್ ಯು. ಹೆಂಗೆ ಫ್ರೆಂಡ್ಸ್, ಟ್ಯೂಷನ್ ಹತ್ರ ಹೋಗಿದ್ದೆ ಕರ್ಕೊಂಬರೋಕ್ಕೆ. ರೋಡಲ್ಲಿ ಹೋಗೋದು ಬರೋರೆಲ್ಲ ನನ್ನೇ ನೋಡ್ತಾ ಇದ್ದೆ. ಯಾಕೆ ಗೊತ್ತಾ? ಈ ಬ್ಯೂಟಿಫುಲ್ ಡ್ರೆಸ್ ಹಾಕೊಂಡು ಫುಲ್ಲು ಡಾರ್ಕ್ ಆಗಿ ರವ ಅಂತ ಹೊಡಿತಾ ಇದ್ದೀನಿ. ಇವತ್ತು ನಾನು ಬರ್ತಡೆ ಅಂತ ಇಡೀ ಏರಿಯಾಗೆ ಗೊತ್ತಾಗಬೇಕು ಅಲ್ಲ ಚಿನ್ನಿ? ಹೌದು. ನೋಡಿ ಹೆಂಗೆ ಕಾಣಿಸ್ತಾ ಇದ್ದೀನಿ. ನನ್ನ ಗಂಡ ತಂದಿರೋ ಡ್ರೆಸ್ಸು, ಟೇರಲ್ಲಿ ಹಾಕೋ ಕಲರ್ ಪೇಪರ್ ಇರುತ್ತೆ ನೋಡಿ, ಬ್ಲೂ ಪಿಂಕ್, ಆ ಥರ ಕಾಣ್ತಾಯಿದ್ದೀನಿ. ದೇವ್ರ ಮೇಲೆ ಹಾಕಿರೋ ಹೂವಿನ ಹಾರದ ಥರ ಕಾಣ್ತೀನಿ ಅಂತ ಅಂದ್ಕೊಂಡೆ. ಟೇರಲ್ಲಿ ಹಾಕಿರೋ ಕಲರ್ ಪೇಪರ್ ಥರ ಕಾಣ್ತಾಯಿದ್ದೀನಿ, ಡೆಕೋರೇಷನ್ ಥರ, ಜಾತ್ರೆ ಥರ. ಹಲೋ ಮಿಸ್ಟರ್ ಮುಳ್ಳಿಯವರು ಫುಲ್ಲು ನೈಟ್ ಡ್ಯೂಟಿ ಮಾಡಿ ಕಾರ್ಗೆ ಹೋಗಿದ್ರು. ಚೆನ್ನಾಗಿ ನಿದ್ದೆ ಹೊಡಿತಿದ್ದಾರೆ. ತನ್ನೂ ಟ್ಯೂಷನಿಂದ ಕರ್ಕೊಂಬಂದೆ, ಹಾಕ್ಕೊಂಬಿಟ್ಟಿದ್ದೀನಿ. ರೋಡಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಎಲ್ಲರೂ ನನ್ನೇ ನೋಡ್ತಾ ಇದ್ದಾರೆ. ಹೆಂಗೆ ಆಗ್ಬೇಡ ನನಗೆ. ದೇವಸ್ಥಾನಕ್ಕೆ ಹೋಗಿಲ್ಲ ಇನ್ನು, ರಾತ್ರಿ ಹೋಗ್ತೀನಿ ದೇವಸ್ಥಾನಕ್ಕೆ. ಸ್ವಲ್ಪ ಬೆಳಕಿದ್ದಾಗ ಹೋದರೆ ಮತ್ತೆ ಎಲ್ಲ ನನ್ನೇ ನೋಡ್ತಾರೆ. ಅದಕ್ಕೆ ಇವತ್ತೇನು ಬ್ರೇಕ್ಫಾಸ್ಟು ಅಂತಂದರೆ, ಏನು ನಾನ್ ವೆಜ್ ಮಾಡಿಲ್ಲ. ನನ್ನ ಉಡುಪಿನ ಬಗ್ಗೆ ಹಿಂದೆ ಹೋಗಿ ಬ್ಯಾಕ್ ಹೋಗಿ ನಿಮ್ಮ ಸ್ವಂತ ಅಭಿಪ್ರಾಯವನ್ನು ತಿಳಿಸ್ಬೇಕಾಗಿ ಕೋರ್ಕೋತೀವಿ. ಹೇಳಿ, ನನ್ನ ವಸ್ತ್ರ. ಆಂಟಿ ನಕ್ಕಿದ್ದೆ ನಂಗೆ, ಅವರಿಬ್ರು ನಿಮ್ಮನ್ನ ನೋಡೇ ನಕ್ಕಿದ್ದು ಪಕ್ಕ. ಅವ್ರು ಏನೇ ನೋಡಿ ನಗ್ತಾ ಇದ್ರು, ನೀನು ನನ್ನ ನೋಡಿ ನಗ್ತಾ? ಇಲ್ಲ ಅಮ್ಮ, ನಿಮ್ಮನ್ನ ನೋಡ್ತಾ ಇದ್ರು. ಹಂಗಂತೀಯ? ನಾನು ನೋಡಿದ್ನಲ್ಲ ಹಿಂಗೆ ತಿರುಗಿ. ದಿನ ಒಮ್ಮನ್ನ ನೋಡ್ಕೊಂಡು ಟ್ಯೂಷನಿಗೆ ಹೋಗ್ಬೇಕಾದ್ರೆ ನೋಡ್ಕೊಂಡು ಹೋಗ್ತೀನಿ. ಈ ಹುಡುಗಿಗೆ ಏನು ಬಂದೈತೆ ಇಂಥ ಬಣ್ಣ ರವ ಅಂತ ಹೋಗ್ತಾವಳಲ್ಲ ಅಂತ ಅನ್ಕೊಂಡಿತ್ತು. ಈ ಪ್ಯಾಂಟ್ ಚೇಂಜ್ ಮಾಡಿ, ಸ್ವಲ್ಪ ಬಣ್ಣ ಕಮ್ಮಿ ಆಗುತ್ತೆ. ನೀರಿಗೆ ಹಾಕಿರೋ ಕಲರ್ ಹೋಗ್ಬಿಡುತ್ತೆ. ಆದರೂ ಇದನ್ನು ಹೆಂಗೆ ಹಾಕೊಂಡು ಓಡಾಡೋಕ್ಕಾಗುತ್ತೆ? ನೀನೇ ಹೇಳು. ಕಲರ್ ಪೇಪರ್ ಥರ ಕಾಣ್ತಿದ್ದೀನಿ. ಜಾತ್ರೆಯಲ್ಲಿ ಅನ್ಸೋ ಕಲರ್ ಪೇಪರ್. ಮಿಸ್ಟರ್ ಮುರಳಿಯವರೇ, ಇದಮ್ಮ ಪೀಸ್ಫುಲ್ ಆಗಿ ವಾಶ್ರೂಮ್. ಏನಿದು? ಈ ಡ್ರೆಸ್ಸಿಂದು ಕಣಮ್ಮ, ಪ್ರಾಂಜುಲ್ ಅಂತೆ, ಡಬ್ಬಾ ಪ್ರಾಂಜುಲ್. ಕೆಡಕ್ಟ್ ನಾನು ನೆನ್ನೆನೇ ಹೇಳ್ದೆ. ಯಾವ್ದು ಗ್ರೀನ್ ರೆಡ್ ತಂದಿದ್ರೆ ಅಷ್ಟೊಂದು ಇದಾಗಿ ಕಾಣ್ತಾ ಇದ್ದಿಲ್ಲ. ಆ್ಯಕ್ಚುಲಿ ಇದಕ್ಕೆ ಈ ಪ್ಯಾಂಟ್ಗಿಂತ ಲೆಗ್ಗಿನ್ಸ್ ಹಾಕೊಂಡಿದ್ರು ಚೆನ್ನಾಗಿ ಕಾಣೋದು ಅಂದ್ಕೊತೀನಿ. ಸ್ವಲ್ಪ ಪರವಾಗಿರಲಿಲ್ಲ, ಲೆಗ್ಗಿನ್ ಹಾಕ್ಕೊಂಡಿದ್ರು. ಮಿಸ್ಟರ್ ಮುರಳಿ ಅವರಿಗೆ ಧಿಕ್ಕಾರ. ಇಂಥ ಬಟ್ಟೆ ತಂದಿರುವ ಮುರಳಿ ಅವರಿಗೆ ಧಿಕ್ಕಾರ. ಕಲರ್ ಜಾತ್ರೆ ಪೇಪರ್. ಅಲ್ಲೊಂದು ಮನೆ ಇದೆಯಲ್ಲ, ಅವ ಆಂಟಿ ಮತ್ತೆ ಇನ್ನೊಂದು ಯಾವ್ದೋ ಹುಡುಗ ನಗ್ತಾ ಇದ್ರು. ಅದೇ ನೀ ಅಮ್ಮನ ನೋಡೇ ನಗ್ತಾ ಇದ್ರೆ ಗೊತ್ತಿಲ್ಲ, ಯಾಕಂದ್ರೆ ನಾನು ನೋಡಿದಾಗ ಅಮ್ಮನ್ನೇ ನೋಡ್ತಾ ಇದ್ರು ಅವರು. ಇಲ್ಲ ಚಿನ್ನಿ, ಟ್ಯೂಷನ್ ಹತ್ರ ಬಂದಿರೋ ಪೇರೆಂಟ್ಸ್ ಎಲ್ಲ ನನ್ನೇ ನೋಡ್ತಾ ಇದ್ರು. ಅಂಕಿತನು ನನ್ನ ನಂಗೆ ನೋಡ್ಕೊಂಡು ಹೋದ್ಲು. ಈ ಆಂಟಿ ಏನು ಹಿಂಗೆ ಹಾಕೊಂಬಂದವ್ರೆ ಅಂತ. ಯಾಕೆ ಮನೆ ನನ್ನನ್ನು ನಗೆ ಪಾಟ್ಲು ಮಾಡಿಬಿಟ್ಟೆ, ಎಂಬಾರಸ್ ಮಾಡಿಬಿಟ್ಟಲ್ಲ ಮನೆ ಇವತ್ತು ನನ್ನ.
ನೀನೆ ಯಾರೇ ಸರ್ಪ್ರೈಸ್ ಗಿಫ್ಟ್ ಕೊಡಕ್ಕೆ ಹೇಳಿದ್ದು ನನಗೆ ಡ್ರೆಸ್ನ? ಏ ಮಿಸ್ಟರ್ ಮುರಳಿ, ಆನ್ಸರ್ ಟು ಮೀ. ನಿನ್ನ ಕಣ್ಣಿಗೆ ಮಾತ್ರ ಚೆನ್ನಾಗಿ ಕಾಣ್ತೈತೆ. ಜಾತ್ರೆ ಮಾಡಕ್ಕೆ ಬಿಟ್ಟಲ್ಲ ಮನೆ ಬರ್ತಡೇ ದಿನ ನನ್ನ. ಜಾತ್ರೆ ಎಲ್ಲ ಇಟ್ಟರೆ ಕಲರ್ ಪೇಪರ್ ಥರ ಕಾಣ್ತಾಯಿದ್ದೀನಿ, ಟೇರ್ ಥರ ಕಾಣ್ತಾ ಇದ್ದೀನಿ. ಟೇರ್ ಒಳಗಿರೋ ದೇವತೆ ಥರ ಕಾಣ್ತಾ ಇಲ್ಲ ನೋಡಿ ಫ್ರೆಂಡ್ಸ್. ವೇಲ್ ಹಾಕೊಂಡಿಲ್ದಾಗ ಸ್ವಲ್ಪ ಪರವಾಗಿಲ್ಲ, ವೇಲ್ ಹಾಕೊಂಬಿಟ್ರಂತೂ ಫುಲ್ಲು ಜಾತ್ರೆನೇ. ಪಾಪ ನನ್ನ ಮಗು ನನ್ನ ಕಡೆಯಿಂದ ನಡಿ ಸಾಕು. ಪಾಪ ನನ್ನ ಗಂಡ ಪ್ರೀತಿಯಿಂದ ತಂದು ಕೊಟ್ಟಿರೋದು. ಅದನ್ನ ಇಷ್ಟೊತ್ತಕ ಏನಂತ ಇದ್ದೀನಿ ನೀವು? ಪಾಪ ನನ್ನ ಗಂಡ ಮತ್ತೆ ಈಗ ಏನಾರು ಜಾಸ್ತಿ ಮಾತಾಡಿದ್ರೆ ಬರೋ ವರ್ಷದಿಂದ ಸರ್ಪ್ರೈಸ್ ಗಿಫ್ಟ್ ಇರಲ್ಲ ನನಗೆ. ಅದಕ್ಕೋಸ್ಕರ ಕ್ಷಮಿಸ್ತಾ ಇದ್ದೀನಿ ಅಲ್ವಾ ಮುರಳಿ? ಆಲ್ರೆಡಿ ನಿದ್ದೆ ಹೊಡಿತದೆ ಅನ್ಸುತ್ತೆ. ಮಾಡು ನಿದ್ದೆ ಮಾಡು ಚೆನ್ನಾಗಿ. ಇಲ್ಲಾಂದ್ರೆ ನಿನ್ನ ಹತ್ರ ಯಾರು ಬೈಸ್ಕೊಂತಾರೆ? ಬೆಳಗ್ಗೆನೇ ಸುಪ್ರಭಾತ ಎಲ್ಲ ಕೇಳಾಯ್ತು. ನಮ್ಮ ತನೂ ಕಷ್ಟ ನನ್ನ ಕೈಯಲ್ಲಿ ನೋಡೋಕ್ಕಾಗ್ತಾ ಇಲ್ಲ ಫ್ರೆಂಡ್ಸ್. ಇವತ್ತು ಮ್ಯಾಥ್ಸ್ ಎಕ್ಸಾಮು. ಪಾಪ ರಾತ್ರಿನೂ ಲೇಟಾಗಿ ಮಲ್ಕೊಂಡ್ಲು, ಬೆಳಗ್ಗೆನೂ ಬೇಗ ಎದ್ದು ಓದ್ಕೊಂಡ್ಲು, ಆದರೂ ಕಷ್ಟ ಇತ್ತಂತೆ. ಅಂದರೆ ಈಸಿ ಇತ್ತು, ಆದರೆ ನನಗೆ ಜ್ಞಾನ ಬಂದಿಲ್ಲ. ನನ್ನ ತಪ್ಪದು. ಅದಕ್ಕೆ ನಾನು ಹೇಳೋದು, ಒಂದು ಮಾತು ಹೇಳೋದನ್ನ ಕೇಳು. ಕಲ್ಸಿತ್ತಲ್ಲ ಅದರಲ್ಲಿ ಅತಿಯಾಗಿ ಟೆನ್ಷನ್ ತಗೋಬಾರ್ದು ಆಯಿತಾ? ಕೂಲಾಗಿರಬೇಕು. ಈಗ ನೋಡ್ದಾ ಹೆಂಗಾಗುತ್ತೆ ಅಂತ. ಇದೇ ಥರ ಆನ್ಯುವಲ್ ಎಕ್ಸಾಮಲ್ಲಿ ಆದರೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ? ಆನ್ಯುವಲ್ ಎಕ್ಸಾಮ್ ಅಷ್ಟೊತ್ತಿಗೆ ನಾನು ಪೂರ್ತಿ ಪ್ರಿಪೇರ್ ಆಗಿದ್ದೆ. ನಾನು ನೆನ್ನೆ ಓದೋಕ್ಕಾಗಿಲ್ಲ. ನನಗೆ ಕೂತ್ಕೊಂಡು ಬೆಳಗ್ಗೆಯಿಂದ ಮತ್ತೆ ಕತ್ತೆ ಕಾಯ್ತದ್ದ? ನಾನು ಬೆಳಗ್ಗೆ ನೋಡ್ಕೊಂಡಿದ್ದೆ ಫಾರ್ಮುಲಾಗಳು, ಇನ್ನೊಂದ್ಸತಿ ಇನ್ನೇನು ನೋಡಿಲ್ಲ. ಬೆಳಗ್ಗೆ ಎದ್ದಿದ್ದೆ ನಾನು ಎಷ್ಟು ಗಂಟೆ ಇಸ್ಕೊಳಕ್ಕೆ ಬಂತಲ್ಲ ಅವಾಗ ತಾನೇ ನೀನು ಬಂದಿದ್ದು. ಮತ್ತೆ ಇನ್ನೊಂದ್ಸತಿ ಎರಡನೇ ಸತಿ ಅಂಗಡಿಯವರು ಕೀಸ್ಕೊಳಕ್ಕೆ ಬಂದ್ರಲ್ಲ, ಅದಕ್ಕಿಂತ ಮುಂಚೆನೇ ಇದ್ದಿದ್ದೆ. ಅವಾಗ 6:50 ಆಗಿತ್ತು. ನಾನು ನೋಡಿದಾಗ 7 ಗಂಟೆ ಆಗಿತ್ತು. ನೀನು ಯಾವಾಗ ನೋಡ್ದೆ ಯಾರಿಗೆ ಗೊತ್ತು? ನೀವು ಯಾವಾಗ ನೋಡಿದ್ರೆ? ಅವಣ್ಣ 6 ಗಂಟೆಗೆ ಅಂಗಡಿ ಬಾಗಿಲು ತೆಗಿಯಕ್ಕೆ ಬಂದಾಗ ಬಂತ ಕೀ ಇದು ಆಟೋ ತೆಗೀರಿ ಅಂತ. ನಾನು ಆಮೇಲೆ ಇಲ್ಲ ಅಣ್ಣ ಅಂತ ಹೇಳಿ ಕಳ್ಸಿದ್ನ. ಮತ್ತೆ ಒಂದು 1/4 ಗಂಟೆ ಬಿಟ್ಟು ಮತ್ತೆ ಬಂದ್ರ ಕೀ ಕೊಡಮ್ಮ ಅಂತ. ಆವಾಗ ನೀನಲ್ಲಿ ಎದ್ದು ಬ್ರಷ್ ಮಾಡ್ತಾಯಿದ್ದೆ. ಇವಾಗ ಏನೂ ಆಗಬೇಕಾಗಿಲ್ಲ ಬಿಡು, ಆಯಿತು. ಈಗ ನೆಕ್ಸ್ಟ್ ನಾಳೆನೂ ಮ್ಯಾಥ್ಸು ಸ್ಕೂಲಲ್ಲಿ. ನಾಳೆ ಇದೇ ಥರ ಟ್ಯೂಷನಲ್ಲಿ ಹೇಳಿದಂಗೆ ನಾಳೆ ಸ್ಕೂಲಲ್ಲಿ ಹೇಳಿದರೆ ಅಷ್ಟೇ. ಇಲ್ಲ, ಇವಾಗ ಮಾಡಬೇಕು. ಕುತ್ಕೊಂಡು ಪ್ರಾಕ್ಟೀಸ್ ಮಾಡು. ಮಾರ್ಕ್ಸ್ ಆದ್ಮೇಲೆ ಏನಕ್ಕೆ ಹಿಸ್ಟ್ರಿ ಇಟ್ಟಿದ್ದಾರೆ? ಕಂಪ್ಯೂಟರ್ ಹತ್ರ ಯಾಕಂಗೆ ಕಸ ತುಂಬಿದಂಗೆ ತುಂಬಿಟ್ಟಿದ್ಯಾ? ನಾನಲ್ಲ, ನೀವ್ರಲ್ಲೇ ಏನೋ ಇರುತ್ತೆ ಅಲ್ಲಿ. ನಂದೇನು ಇಲ್ಲ, ನಿಮ್ಮ ಅಪ್ಪನೋ ಟ್ಯಾಬ್ಲೆಟ್ಸ್ ಆಗ್ಬಿಟ್ರೆ ನೀವು ಹೇಳ್ಬೇಕು. ನನಗೆ ಹೇಳಿದ್ರೆ ನಾನು ಗಾಡಿ ಕೀ ಕ್ಲೀನ್ ಮಾಡಲಿ. ನಾನು ಟೇಬಲ್ ಕ್ಲೀನ್ ಮಾಡಿ ಸಾಕಾಯ್ತು ನೋಡಿ. ನಿಮ್ದು ಹೇರ್ ಡ್ರೈಯರು ಹೇರ್ ಡ್ರೈಯರ್ ಯೂಸ್ ಮಾಡಿದ್ಯಾರು ಬೆಳಗ್ಗೆ? ನಾನೇ. ಆದರೆ ನೀವು ನೆನ್ನೆ ಯೂಸ್ ಮಾಡಿದ್ರಿ. ಸುಮ್ಕಿರಿ ಮೇಡಮ್. ಇಲ್ಲ ಮೇಡಮ್. ಊಟ ಗೀಟ ಮಾಡ್ತೀರಾ ಇಲ್ವಾ? ಹಸಿವಾಗಿದೆ ನನಗೆ. ಊಟ ಮಾಡು. ನಾನು 3 ಅವರಿಂದ ಒಂದು ಗುಡ್ಕು ನೀರು ಕುಡ್ತಿಲ್ಲ ಮಧ್ಯದಲ್ಲಿ. ಎಷ್ಟು 3 ಅವರ್ ಎಕ್ಸಾಮು? ಹೌದಾ? 10 ಗಂಟೆಗೆ ಸ್ಟಾರ್ಟ್ ಆಗಿ ಹೋದ ತಕ್ಷಣ ಸ್ಟಾರ್ಟ್ ಆಯ್ತಾ? 9:45 ಹೋಗಿದ್ದೆ. ಇನ್ನೊಂದ್ಸತಿ ಎಲ್ಲ ನೋಡ್ತಾ ಇದ್ದೆ. ಅಂಕಿತಗೆ ಈಸಿ ಇತ್ತಂತ? ಏನಪ್ಪ ನಂಗೆ ಗೊತ್ತಿಲ್ಲ. ನಾಳೆ ಕೇಳೋಕ್ಕೆ ಟೈಮೇ ಇದ್ದಿಲ್ಲ. ನಾನು ಬಂದ್ಬಿಟ್ವಲ್ಲ ಇಷ್ಟು ಬೇಗ. ಬಿಟ್ಟ ತಕ್ಷಣ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಮ್ಮ ಮ್ಯಾಥ್ಸ್ನ. ಸದ್ಯ ಕನ್ಸ್ಟ್ರಕ್ಷನ್ ಈಸಿ ಇತ್ತು ನನಗೆ. ನಾನು ಅದು ಅವತ್ತು ಮಾಡಿದ್ದು ಕನ್ಸ್ಟ್ರಕ್ಷನ್ಸ್ ಸೇಮ್ ಕ್ವಶನ್ ಮಾಡಿದೆ. ಕರೆಕ್ಟಾಗಿ ಸರ್ಕಲಿಂಗ್ ಬಂದಿದ್ದಿಲ್ಲ ಅಂದರೆ ಎಷ್ಟು ಕೋಪ ಬರೋದು ಗೊತ್ತಾ ಮಮ್ಮಿ ನನಗೆ. ಆಯ್ತು. ಅದೇಕಂದರೆ ಅದು ಆ ಸಮ್ಮು ಹೊರ್ಗಡೆ ಹಿಂಗೆ ಎಲ್ಲ 3 ಟ್ರಯಾಂಗಲ್ 3 ಪಾಯಿಂಟು ಟಚ್ ಆಗಬೇಕು. ಅದಾಗದೇ ಇಲ್ಲ ಎಷ್ಟು ಸತಿ ಇದು ಮಾಡಿದ್ರು. ಆಯ್ತಾಯ್ತು ಸಲ ಆಯಿತು. ನನಗೆ ಎಂಥ ಸಮಾಧಾನ ಆಯಿತು ಆದ ತಕ್ಷಣ ಅದು. ಸರಿ ಬಿಡು, ಆಯಿತು. ಹೋಗಿ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ತಿನ್ನೋದು ಉಣ್ಣೋದು ಏನಾದ್ರು ಕೆಲಸ ಇದ್ರೆ ನೋಡೋದು. ಕೂತ್ಕೊಂಡು ಮ್ಯಾಥ್ಸ್ ಮಾಡು. ತಿನ್ಬಿಟ್ಟು ಎಲ್ಲ ಚಾಪ್ಟರ್ ಮಾಡಬೇಕಿಲ್ಲ ಅನ್ಸುತ್ತೆ. ಫಸ್ಟು ಇದು ಬಂದಿಲ್ಲ. ಟ್ರಿಗ್ನೋಮೆಟ್ರಿ ನಂಗೆ ಆ ಥರ ಆಗೋದೇ ಇಲ್ಲ. ಸರ್ ಹತ್ರ ಇನ್ನೊಂದು ಪೇಜ್ ಕೇಳ್ಬಿಟ್ಟು ಲಾಸ್ಟಲ್ಲಿ ಮಾಡಿದೆ ಬಂತು 2 tan A ಅಂತ. ಆಮೇಲೆ ಅಲ್ಲಿ ಸ್ಕ್ರಾಚ್ ಮಾಡಿಬಿಟ್ಟು ಹಳೇದನ್ನ ತುಂಬ ಸ್ಕ್ರಾಚಸ್ ಬೇರೆ ಮಾಡಿಬಿಟ್ಟಿದ್ದೀನಿ ಈ ಪೇಪರಲ್ಲಿ.
ಹಳೇದ್ ಬರ್ದಿದ್ನಲ್ಲ ಏನು ಬರ್ತಾನಲ್ಲ ಸರ್ ನಂದೇ ಪೇಪರ್ ನೋಡ್ಬಿಟ್ಟು ಏನೋ ಈ ಸ್ಮೈಲ್ ಮಾಡ್ಕೊಂಡು ಏನೋ ಅಂದ್ರೆ ಮಮ್ಮಿ ಅದನ್ನ ಹೆಕ್ಸಾಗನ್ನಿಗೆ ಹೇಳಿದ್ರೆ ಆ ಟ್ರಿಗ್ನಾಮೆಟ್ರಿಗೆ ಹೇಳಿದ್ರೆ ನಂಗೆ ಕೇಳಿಸಿಲ್ಲ. CBSE ಅವರು ICSE ಅವ್ರನ್ನ ಎಲ್ಲ ಮಿಕ್ಸ್ ಮಾಡಿ ಕೂರಿಸಿದ್ರಾ? ಮತ್ತು ಯಾರು ಅಷ್ಟು ತಪ್ಪಾರೋ ಹುಡುಗಿರೆಲ್ಲ ಇದ್ರಲ್ಲ, ಇವತ್ತು ಯಾರೋ ದೊಡ್ಡ ದೊಡ್ಡ ಹುಡುಗಿರ ಥರ ಎಲ್ಲ ಇದ್ದರು. ಅವ್ರಿಗೂ ಎಕ್ಸಾಮ್ ಇತ್ತಾ? ಬೇರೆ ಕೆಳಗಡೆ CBSE ಅವ್ರಿಗೂ ಇದೆ, ನಮಗೂ ಕೆಳಗಡೆ ಅವ್ರಿಗಿತ್ತಾ? ಕೆಳಗಡೆ ನಾವು ಕೂತ್ಕೋತಾ ಇದೀವಿ, ಅವ್ರ ಮೇಲೆ ನಂಗೆ ಕೆಳಗೆ ಕೂರಕ್ಕೆ ಇಷ್ಟ ಆಗಲ್ಲ, ಎಷ್ಟು ಕಂಜೆಸ್ಟೆಡ್ ಗೊತ್ತಾ ಅಲ್ಲಿ. ಹೌದಾ? ಹಾಂ ನಾನು ಯಾರ್ಯಾರೋ ಹೊಸ ಹುಡುಗಿರೆಲ್ಲ ತುಂಬ ಜನ ಇಳಿದು ಬಂದರು. ನನಗೆ ಅವ್ರು ಯಾರು ಮುಖಗಳನ್ನೇ ನೋಡಿಲ್ಲ. ಇಲ್ಲ ಅವರೆಲ್ಲ CBSE. ಆಮೇಲೆ ಅದಕ್ಕೆ ಏನೋ ಮೋಸ್ಟ್ಲಿ ICSE CBSE ಅವ್ರನ್ನ ಮಿಕ್ಸ್ ಆಗಿ ಕೊಡು. ಇಲ್ಲ CBSE ಅವ್ರ ಮೇಲೆ ಬರೀತಿದ್ರು, ನಾವಿಲ್ಲಿ ಕೆಳಗೆ ಬರೀತಿದ್ವಿ. ಹೌದಾ? ಸರಿ ಆಯಿತು. ಅವ್ರಿಗೂ ಇವಾಗ ಇರೋದು ಯಾವುದು ಕ್ಲಾಸಸ್ ಎಲ್ಲ ತೊಗೊಳಲ್ಲ, ಸಾಟರ್ಡೆ ಸಂಡೇ ಅವ್ರಿಗೂ ಎಕ್ಸಾಮ್ಸ್ ಇರುತ್ತೆ. ತುಂಬಾ ಜನ ಮಿಸ್ ಮಾಡಿದಾರೆ ಮಮ್ಮಿ. ಅಲ್ಲ ಚಿನ್ನಿ, ಎಷ್ಟೊಂದು ಜನ ಜರ್ಕಿನ್ನು ಜಾಕೆಟ್ ಹಾಕೊಂಬಂದ್ರಲ್ಲ, ಅದು ಬೇರೆಯವರು ನಿಮ್ಮ ಕ್ಲಾಸರಲ್ವಾ? ICSE ಇವತ್ತು ಎಲ್ಲರೂ ಟಿ ಶರ್ಟ್ ಹಾಕೋ ಬಂದಿದ್ರು ಸರ್ ಹೇಳಿದಕ್ಕೆ. ಹೌದಾ? ನಾನು ನೋಡಿದ್ನಲ್ಲ ಹುಡುಗಿರು ಎಲ್ಲರೂ ಟಿ ಶರ್ಟ್, ಹುಡುಗರು ಆಲ್ಮೋಸ್ಟ್ ಎಲ್ಲರೂ ಟಿ ಶರ್ಟ್. ಒಬ್ಳು ಮಾತ್ರ ಜರ್ಕಿನ್ ಹಾಕೋ ಬಂದಿದ್ಲು, ಅದೇನು ಪರ್ಮಿಷನ್ ತಗೊಂಡಿದ್ದ ಗೊತ್ತಿಲ್ಲ, ಹುಷಾರಿಲ್ವೇನೋ ಅವಳಿಗೆ. ಒಬ್ಳು ಮಾತ್ರ ಹಿಂಗೆ ಜಾಕೆಟ್ ಹಾಕೊಂಡಿದ್ದು, ಇನ್ನು ಎಲ್ಲರೂ